ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಒಂದು ಮಠವನ್ನ ಕಟ್ಟುವಂತ ಕೆಲಸವನ್ನ ಮಾಡಿಲ್ಲ, ಒಂದು ಮನಸ್ಸನ್ನ ಕಟ್ಟುವಂತ ಕೆಲಸ ಮಾಡಿದ್ದಾರೆ. ಶ್ರೀಗಳು ಕ್ಷೇತ್ರದ ಎಲ್ಲಾ ವರ್ಗದ ಜಾತಿಯ ಭೇದವಿಲ್ಲದೆ ತಾಯಿ ಹೃದಯದಿಂದ ಬಂದ ಸದ್ಭಕ್ತರಿಗೆ ಆಶೀರ್ವದಿಸಿ ಇಂದು ಕ್ಷೇತ್ರದ ಕಳಶವಾಗಿ ರಾಜ್ಯಕ್ಕೆ ಸಿದ್ದರಬೆಟ್ಟ ಕ್ಷೇತ್ರವು ಪ್ರಸಿದ್ಧಿ ಪಡೆಯುವಂತೆ ಮಾಡಿರುವ ಸಿದ್ಧಿ ಪುರುಷರು ಶ್ರೀ 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 ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರು ಎಂದರೆ ತಪ್ಪಾಗಲಾರದು. ಈ ಸಂದರ್ಭದಲ್ಲಿ ಪಿಎನ್ ಕೃಷ್ಣಮೂರ್ತಿಯವರು ಮಾತನಾಡಿ, ಈ ಒಂದು 45ನೇ ವರ್ಷದ ವರ್ಧಂತಿ ಅಂಗವಾಗಿ ವೀರಭದ್ರ ಶಿವಾಚಾರ್ಯ ಪಾದಗಳಿಗೆ ನಮಿಸುತ್ತಾ ಈ ಪುಣ್ಯ ಕ್ಷೇತ್ರದಲ್ಲಿ ಇಬ್ಬರು ಸ್ವಾಮೀಜಿಗಳು ಯಾರು ಎಲ್ಲಿಗೆ ಕರೆದರೂ ಯಾವ ಜಾತಿ ಭೇದವನ್ನ ಕೇಳದೆ ಇಬ್ಬರು ಒಟ್ಟಿಗೆ ಹೋಗಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುತ್ತಾರೆ. ವರ್ಷ ಹೆಚ್ಚಿನದಾಗಿ ನವ ವಧುಗಳು ಈ ಕ್ಷೇತ್ರಕ್ಕೆ ಬಂದು ವಿವಾಹವಾಗುತ್ತಿದ್ದಾರೆ. ಅದಕ್ಕೆ ಜಗದ್ಗುರು ರೇಣುಕಾ ಶಿವಾಚಾರ್ಯರ ಆಶೀರ್ವಾದ ಇದೆ. ಇದೇ ಆವರಣದಲ್ಲಿ ಒಂದು ದೊಡ್ಡ ಮಟ್ಟದ ಸಮುದಾಯ ಭವನ, ಕ್ಷೇತ್ರದ ಬಡವರು ಸಾರ್ವಜನಿಕರು ಉಚಿತವಾಗಿ ಸ್ವಾಮೀಜಿಯವರ ಸಮ್ಮುಖದಲ್ಲಿ ವಿವಾಹ ಮಾಡಿಕೊಳ್ಳುವ ಕುಟುಂಬಗಳಿಗೆ ಅನುಕೂಲವಾಗಲೆಂದು ನಮ್ಮ ಗುರುಗಳು ಕರೆಸಿ ಇದೇ ವರ್ಷ ಶ್ರಾವಣ ಮಾಸದಲ್ಲಿ ಗುದ್ದಲಿ ಪೂಜೆಯನ್ನು ನಡೆಸಿ 1.5 ವರ್ಷದಲ್ಲಿ ಇಲ್ಲಿ ಸಮುದಾಯ ಭವನವನ್ನ ನಿರ್ಮಿಸಬೇಕೆಂದು ನನ್ನ ಮನದ ಆಸೆಯಾಗಿದೆ ಎಂದು ಹೇಳಿದರು. ಅವತ್ತಿಂದ ನಾವು ಸುಮಾರು 20 ವರ್ಷಗಳ ಕಾಲ ನಿರಂತರವಾಗಿ ಮಠದ ಭಕ್ತಾದಿಗಳಾಗಿ ನಾವು ಉಳ್ಕೊಂಡಿದ್ದೀವಿ. ನಾನು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಹೇಳಿದೆ, ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಶ್ರೀಗಳಿಗೆ ಆ ಸ್ವಾಮಿ ಸಿದ್ದೇಶ್ವರ ಸ್ವಾಮಿ ಮತ್ತು ದೊಡ್ಡವರನ್ನು ನೆನೆಸ್ಕೋಬೇಕಾಗ್ತದೆ. ನಾವು ಮೊನ್ನೆ 20ನೇ ವರ್ಷದ ಆಚರಣೆಯೂ ಸಹ ಮಾಡಿದೆ. ನಾವು ಭಾಳ ವಿಜೃಂಭಣೆಯಿಂದ ನಡೆಯಿತು. ತಾಲೂಕು ಮತ್ತು ಜಿಲ್ಲೆ ಅಕ್ಕಪಕ್ಕ ಜಿಲ್ಲೆಗಳಿಂದೆಲ್ಲ ಬಂದಿದ್ದರು, ತಾಲೂಕುಗಳಿಂದ ಬಂದಿದ್ದರು, ಹೊರ ರಾಜ್ಯಗಳಿಂದೆಲ್ಲ ಬಂದಿದ್ದರು. ಭಾಳ ಯಶಸ್ವಿಯಾದಂಥ ಕಾರ್ಯಕ್ರಮ ಅದು. ಭಾಳ ದೊಡ್ಡವ್ರ ಮುಖಾಂತರ ನಾವು ಚೆನ್ನಾಗಿ ಆ ಕಾರ್ಯಕ್ರಮವನ್ನು ಮಾಡಿದ್ವು. ಇವತ್ತಿನ ಕಾರ್ಯಕ್ರಮವನ್ನು ಅಷ್ಟೇ ಶ್ರೀಗಳಿಗೆ ಇನ್ನು ಹೆಚ್ಚು ಆರೋಗ್ಯ ಸಿಗಲಿ ಈ ಭಾಗದಲ್ಲಿ. ನಾನು ಮೊನ್ನೆ ಹೇಳಿದ್ದೆ, ನಾನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೀಡಿಯಾ ಸ್ನೇಹಿತರಿಗೆ ಹೇಳಿದ್ದೆ, ನಾನು ನಮ್ಮ ಕೊಟ್ಗೆರೆ ತಾಲೂಕಲ್ಲಿ ನಮ್ಮ ಶಿವರುದ್ರ ಶಿವಾಚಾರ್ಯಗಳು ಹಾಗೂ ನಮ್ಮ ಹನುಮಂತಪುರದ ಸ್ವಾಮಿಗಳು ಇಬ್ಬರು 2 ಕಣ್ಣಿದ್ದಾಗಿ ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಆಗಲಿ ಯಾರು ಬಂದು ಕರೆದ್ರು ಅವ್ರ ಮನೆಗೆ ಅವ್ರು ಹೋಗಿ ಅಲ್ಲಿ ಆಶೀರ್ವಾದ. 45ನೇ ವರ್ಷದ ಜನ್ಮ ವರ್ಧಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅಪಾರ ಭಕ್ತಾದಿಗಳು ಶ್ರೀಗಳ ಪರಿಶುದ್ಧವಾದ ಆಶೀರ್ವಾದವು ವಿದ್ಯೆ, ಧ್ಯಾನ, ಅನ್ನ, ದಾಸೋಹ ಕ್ಷೇತ್ರಗಳಲ್ಲಿ ಅಪಾರವಾಗಿದ್ದು ಈ ಸೇವಾ ಕಾರ್ಯಗಳು ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳೆದು ಭಕ್ತರ ಸಂಖ್ಯೆ ಹೆಚ್ಚಿಸಿ ಸಿದ್ದರಬೆಟ್ಟದ ಸಿದ್ದೇಶ್ವರರ ಆಶೀರ್ವಾದ ಪಡೆಯಲು ಸದಾ ಸಿದ್ಧರಾಗಿರುತ್ತೇವೆ. ನಮ್ಮಿಂದ ಮಠಕ್ಕೆ ಯಾವುದೇ ಸಹಾಯ ಬೇಕಿದ್ದರೂ ಮಾಡುವುದಾಗಿ ಕೊರಟಗೆರೆ ಮನೆ ಮಗ ಪಿಎನ್ ಕೃಷ್ಣಮೂರ್ತಿ ಹೇಳಿದರು. ಕಾರ್ಯಕ್ರಮದಲ್ಲಿ ಶಶಿ ಹುಲಿಕುಂಟೆ ಮಠ ಮಾತನಾಡಿ, ಶ್ರೀಗಳ ಆಶೀರ್ವಾದ ಜಿಲ್ಲೆಯ ಎಲ್ಲ ಸದ್ಭಕ್ತರಿಗೂ ದೊರೆಯಲಿ. ಅವರ ಮಾರ್ಗದರ್ಶನವು ನಮಗೆ ಮುಂದಿನ ದಾರಿಯಾಗಿ ನಾವು ಬೆಳೆಯಲು ಸಹಕಾರಿಯಾಗುತ್ತೆ. ಶ್ರೀಗಳ ಮಾರ್ಗದರ್ಶನವು ನಮ್ಮಗಳ ದಾರಿಗೆ ಸೂರ್ಯನಂತೆ ಬೆಳಕು ತೋರುವ ಪ್ರಬುದ್ಧ ಮಾರ್ಗದರ್ಶಕರಾಗಿದ್ದಾರೆ. ಮುಂದೆ ಮಠದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಒಂದು ಶಾಲೆಯನ್ನ ನಿರ್ಮಿಸಿ ಕೊಡುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಶ್ರೀಗಳ ವರ್ಧಂತಿ ಕಾರ್ಯಕ್ರಮದಲ್ಲಿ ಪಿಎನ್ ಕೃಷ್ಣಮೂರ್ತಿ, ಶಶಿ ಹುಲಿಕುಂಟೆ ಮಠ, ಬಿಜೆಪಿ ತಾಲೂಕು ಅಧ್ಯಕ್ಷ ರುದ್ರೇಶ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಕಾಮರಾಜಣ್ಣ, ಪರ್ವ ಗ್ರೂಪ್ ಸಂಸ್ಥಾಪಕರಾದ ನೀಲೇಶ್, ದರ್ಶನ್, ವಜ್ಜನಕುರಿಕೆ ರಂಗಣ್ಣ ಇತರರು ಭಾಗಿಯಾಗಿದ್ದರು. ಮಂಜುನಾಥ್ ಎಚ್ಎಂ, ಕೊರಟಗೆರೆ. ಪೂಜೆ ಒಂದೊಂದು ಮಾಡಬೇಕಂತ ನಿನ್ನೆ ಸಾಯಂಕಾಲ ತರಾತುರಿಯಾಗಿಲ್ಲ ಒಂದು ವೇದಿಕೆಯನ್ನು ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ರಮ ಮಾಡೋದ್ರಿಂದ ವೇದಿಕೆಯೂ ಸಹಿತ ಚಿಕ್ಕದಾಗಿಬಿಟ್ಟಿದೆ. ನಾವು ಸ್ವಲ್ಪ ಜನ ಬರ್ತಾರಂತ ಅಂದ್ಕೊಂಡು ಇನ್ನೂ ಸಾಕಷ್ಟು ಜನ ಗಣ್ಯ ವ್ಯಕ್ತಿಗಳನ್ನ ಕೆಳಗಡೆ ತಿಳಿಸಿದ್ದೀವಿ. ಯಾರೂ ತಪ್ಪು ತಿಳಿದುಕೊಳ್ಬಾರ್ದು ಅಂತ ಮೊದಲನೇದಾಗಿ ತಿಳಿಸಿ, ನಮ್ಮ ಜೀವನದಲ್ಲಿ ಸಿದ್ದರಬೆಟ್ಟ ಅನ್ನುವ ಕ್ಷೇತ್ರ ನಮಗೆ ಪ್ರಾಪ್ತವಾಗಿರುವಂಥದ್ದೇ ಒಂದು ಪೂರ್ವ ಜನ್ಮದ ಪುಣ್ಯ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಅದು ಇವತ್ತಲ್ಲ, 20 ವರ್ಷಗಳ ಹಿಂದೆ. ಯಾಕಂದರೆ ಭಾಳಷ್ಟು ಸಿದ್ಧಿ ಪುರುಷರು ತಪಸ್ಸನ್ನು ಆಚರಿಸಿರ್ತಕ್ಕಂಥ ಯಡಿಯೂರ ಸಿದ್ಧಲಿಂಗೇಶ್ವರ ಮೊದಲುಗೊಂಡು ಅಟವಿ ಸ್ವಾಮಿಗಳು, ಉದ್ದಾನ ಶಿವಯೋಗಿಗಳು ಈ ಕ್ಷೇತ್ರಕ್ಕೆ ಬಂದು ಅನುಷ್ಠಾನವನ್ನು ಮಾಡಿಕೊಂಡು ಹೋಗ್ತಾ ಇದ್ರು ಅನ್ನುವಂಥ ಪ್ರತೀತಿ ಸಹಿತ ಇತ್ತು. ಅಂಥ ಒಂದು ಪುಣ್ಯಕ್ಷೇತ್ರ ನಮಗೆ ಇಲ್ಲಿ ಅವಕಾಶ ಸಿಕ್ಕಿದಲ್ಲ ಅನ್ನುವಂಥದ್ದೇ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಭಾವಿಸಿಕೊಂಡು ಸಿದ್ದೇಶ್ವರ ಸ್ವಾಮಿಗೆ ಸದಾಕಾಲ ನಾವು ನಿತ್ಯವೂ ಸಹಿತ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ. ಆ ಭಗವಂತನಿಗೆ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇವೆ. ಜೊತೆಯಲ್ಲಿ ಈ ಕ್ಷೇತ್ರಕ್ಕೆ ಬಂದ ಮೇಲೆ ತಮ್ಮಂಥ ಒಳ್ಳೆ ಭಕ್ತರನ್ನು ಪಡೆದುಕೊಂಡಿರತಕ್ಕಂಥದ್ದು
ನಮ್ಮದ ಜೀವನದಲ್ಲಿ ಮತ್ತೊಂದು ಪುಣ್ಯ ಭಾಗ್ಯ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಎಷ್ಟು ಪುಣ್ಯವಂತರು ಅಂತ ಹೇಳಿದ್ರೆ, ನಾವೇನಾದರೂ ಒಂದು ಹೊಸ ಯೋಜನೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸಾಕು, ಆ ಯೋಜನೆಗೆ ಸಹಕಾರವನ್ನು ಕೊಟ್ಟು ಆ ಯೋಜನೆಯನ್ನು ಪೂರ್ಣಗೊಳಿಸಿರುವಂಥ ಒಂದು ಯಶಸ್ಸು ಯಾರಿಗೆ ಸಲ್ಲಬೇಕು ಅಂತ ಹೇಳಿ ನಮ್ಮೆಲ್ಲ ಸದ್ಭಕ್ತರಿಗೆ ಸಲ್ಲಬೇಕು. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.